10 ರೂಪಾಯಿಗೆ 6 ಸೊನ್ನೆ ಲಕ್ಷ ದಾಟುತ್ತಲ್ಲಣ್ಣ. ಬರೀ ಲಕ್ಷ ಅಲ್ಲ, ಕೋಟಿಗಟ್ಲೆ ಬಾಚ್ಕೊಳ್ಬೋದು. ಬರೀ ರೂಪಾಯಿ ಎಲ್ಲ ಕಣ, ನಮ್ದು ಅಂತ ಬಂದ್ರೆ 1 ಪೈಸಾನು ಬಿಡಕ್ಕಿಲ್ಲ. ಅದೇ ಕಂಡವ್ರದಂತ ಬಂದ್ರೆ ಕೋಟಿ ಇದ್ರು ಮುಟ್ಟಕ್ಕಿಲ್ಲ. ಮನ್ಸ ಅಂದ್ರೆ ಹಂಗಿರ್ಬೇಕು. ಯಾವನಾನ ನಮ್ ಸೊತ್ತಗ್ ಬರ್ಬೇಕು, ಅವನ್ ಕೈಯಲ್ಲಿರೋ 10 ಬೆರಳು, ಕಾಲಲ್ಲಿರೋ 10 ಬೆರಳು, ಒಟ್ಟು 20 ಬೆರಳು ಮುರಿದು ಅಂಗೈ ಕೊಟ್ಟು ಒಯ್ತಾ ಇರ್ತೀನಿ. ಈಗ ಹೇಳು ಕೊಡ ರೇಟ್ನ, 13 ಇಲ್ಲ 18? ನಿನ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಕೊಡಾಕ. ಕಂಡವ್ರ ಕಾಸಿಗೆ ಆಸೆ ಪಡಲ್ಲ ಅಂದಲ್ಲ, ಅಷ್ಟು ಸಾಕು. ಹಂಗೆ ನಮ್ ಕಾಸು ಬಿಟ್ಟು ಕೊಡಲ್ಲ, ಈ ಮಾತ್ ನೆನ್ಪಿರ್ಲಿ. ತಕ್ಕ ಹಾ ಇಂದ್ರೇ, ನಿನ್ ಮಾತು ಕೇಳ್ತಾ ಇದ್ರೆ ಆಕಾಶವಾಣಿ ಒಳಗೆ ಬರೋ ನೆಚ್ಚಿನ ಚಲನಚಿತ್ರ ಕೇಳ್ದಂಗೈತೆ ಅಮ್ಮಿ. ಹೇಳು 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 ಹೇಳು, ಅವಳು ಎಂತ ದೊಡ್ಡ ಮುಂಟೆದು ಅಂತ ಹೇಳು. ಶೋ ದಡ್ತನ ಎಲ್ಲ ಹಾಳಾಗೋಯ್ತು. ನಮ್ಗೆ ಬೇಕಾಗಿರೋ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಅವ್ಳಿಗೆ ಕುತ್ತಿಗೆ ಸರಿ ಮಾಡಕ್ ಬರ್ತದಾ? ಸುಮ್ಕಿರ್ಲಾ, ಶೂ ಪೂಜೆ ಒಳಗೆ ಕರಡಿಂಗ್ ಕರ್ಕೊಂಬಂದ್ರು ಪರವಾಗಿಲ್ಲ. ಹಲಸಿನೊಳಗೆ ಕುಯ್ಯುವಾಗ ಮತ್ತೆ ಕರಡಿಂಗ್ ಕರ್ಕೊಂಬರ್ಬಾರ್ದಲ್ಲ. ಕೈಗೆ ಗಂಟು ಬಿಟ್ರೆ ಬೇರೆ ಏನೂ ಸಿಗಾಕಿಲ್ಲ. ನೀನು ಹೇಳ. ರಾಣಿ ಇದ್ದಾಳಲ್ಲ, ಈ ದಡ್ಡಿ ಅಷ್ಟೇ ಅಲ್ಲ, ನಾಲ್ಗೆ ಸತ್ತಿರೋಳು. ಅಂದ್ರೆ ಅವಳ ಕಣ್ಣೆದ್ರಿಗೆ ಏನೇ ನಡೆದ್ರು ಮಾತಾಡಲ್ಲ. ಅವಳಿಗೆ ಏನಾದ್ರೂ ಆಯ್ತು ಅನ್ಕೊಳ್ಳಿ, ತುಟುಕ್ ಪಿಟುಕು ಅನ್ನಲ್ಲ. ಬಡ್ಡಿ ಐದ್ನೇ ಮೆಲ್ಲಗ್ ಲೈಟ್ ಕಂಬಕ್ ನಾಯಿ ಉಜ್ದಂಗ್ ಉಜ್ಕೊಂಡ್ ಹೋಯ್ತಿದ್ಯಲ್ಲ, ನಿನ್ ಮನೇಲೆ ಅಕ್ಕ ತಂಗಿರಿಲ್ವಾ? ಕಂತ್ರಿ ನನ್ ಮಗನೆ, ಈ ಆಟಗಳೆಲ್ಲ ಬೇರೆಯವ್ರ ತವ ಇಟ್ಕೋ. ಈ ಮಾರಿಗುಡಿ ರಾಣಿ ತವ ಅಲ್ಲ, ಉತ್ಸಾರಿ ಹೇಳ್ತೀವನಿ. ನಾನೇನ್ ಮಾಡ್ದೆ ಬಿಡಾಕ? ಅಲ್ಲ, ಈ ಜನ ಅವ್ರೆ ಮೆಲ್ಲಗ್ ಬಂದು ಭುಜ ಸೋಕ್ಸ್ಕೊಂಡ್ ಹೋಯ್ತಿ. ಇನ್ನೊಂದ್ ಕಿತ್ತ ಯಾವ ಹೆಣ್ಮಕ್ಳ ಜೊತೆನಾದ್ರೂ ಹಿಂಗ್ ಕೆಟ್ಟದಾಗ ನಡ್ಕೊಂಡು ನರ ಕತ್ತರಿಸಿ ನಾಯಿಗಾಗ್ಬಿಡ್ತೀನಿ. ಉತ್ಸಾರ್ ಮುಂದಿನ ಕಿತ್ತ ನಿನ್ ಎಂಡ್ರನ್ ಮುಟ್ಟಕ್ಕೆ 4 ಕಿತ್ತ ಯೋಚನೆ ಮಾಡ್ಬೇಕಾಯ್ತದೆ. ಹೋಗ್ಲಾ? ಏನಕ್ಕ, ಇಂಥವ್ರು 100 ಜನ ಇರ್ತಾರೆ. ಹೋಗಿ ಹೋಗಿ ಬೀದಿಲ್ ನಿಂತ ಹಿಂಗ ಮಾತಾಡೋದು. ನಿಮ್ಮಂತವ್ರು ಹಿಂಗ್ ಅಂತೀರಾ ಅಂತಾನೆ ಈ ಕಜ್ಜಿ ನಾಯಿಗಳು ಹಿಂಗ ಆಡೋದು. ಒಬ್ರು ಬಿಸಿ ಮುಟ್ಸಿದ್ರೆ ಬಾಲ ಮುದ್ಕೊಂಡು ಒಯ್ತಿರ್ತಾರೆ. ನಿನ್ ಲೆಕ್ಕ ಚುಕ್ತ ಆಯ್ತು ತಾನೆ? ಕೆಲ್ಸ ನೋಡ್ಕೋ ಹೋಗ್. ಆದ್ರೆ ಏನ್ ಮಾಡಿದ್ರು ಉಸಿರು ಬಿಡಾಕಿಲ್ವಾ ಆತ್ಗೆ? ಶೋ ನಾನೇ ದೇವಸ್ಥಾನದಲ್ಲಿ ನೋಡಿದೀನಿ, ಅವ್ನ್ ಯಾವನ ತಳ್ಕೊಂಡು ಹೋದ್ರೆ ಎಮ್ಮೆ ನಿತ್ತಾಗ ನಿಂತಿದ್ಲು. ಬೇರೆಯವ್ರು ಬೈತಾ ಇದ್ರು, ನಮ್ಗೆ ಯಾಕೆ ಬಿಡಿ ಮಾತಾಡ್ಬೇಡಿ ಅಂತ ಇದ್ಲು. ಇದ್ರೆ ತಪಸ್ ಮಾಡ್ದೇನೆ ದೇವ್ರು ಬಂದು ಭಕ್ತ ಏನ್ಲ ಬರಬೇಕು ಅಂತ ಕೇಳ್ದಂಗ ಆಯ್ತಲ್ಲ. ಅಣ್ಣ ಕರೆದು ಬಂದಿದ್ದೀನಿ, ಇರು ಬರ್ತಾರೆ, ಮಾತಾಡ್ ಮುಸುಮ. ಕರ್ಮಕಲ ಮಾತಾಡ ತಕ್ಷಣ ಅನ್ಕೊಂಡಿದ್ದನ್ನ ಮಾತಾಡ ಮುಗಿಸನ ಅನ್ಕೊಂಡು ಬಂದಿಯಲ್ಲ. ಈಗ ನೀವು ಮಾತಾಡ್ಲಿಲ್ಲ ಅಂದ್ರೆ ಜೋಯಿಶ್ರು ಹೇಳಿರೋ ಪ್ರಕಾರ ಯಾವುದೋ ಹುಡುಗಿ ಬಂದು ನಿಮ್ ಕೋಟಿಗಳ ಜೊತೆಗೆ ನಿಮ್ ಲಂಗೋಟಿನ ಬಿಚ್ಕೊಂಡು ಹೋಗ್ತಾಳೆ ಅಷ್ಟೇ. ಬರ್ತಾರೆ ಸೂರಜ್ ಕಡಿ. ಏನಪ್ಪ ನಮ್ ಕರ್ಸಿದ್ದು? ಅಣ್ಣ, ಏನಾದರೂ ಕೆಲಸ ಇದ್ರೆ ಹೇಳಿ, ಮಾಡ್ಕೊಡ್ತೀನಿ. ಏನ್ಲಾ, ನಮ್ಮನ್ನ ನೋಡಿದ್ರೆ ಕತ್ತೆ ಥರ ದುಡ್ಸೋರ್ ಥರ ಕಾಣಿಸ್ತೀವಾ? ನಾವು ಧರ್ಮವಾಗಿ ನಡೆಯೋ ಜನ. ನಮ್ಮನೆ ಶಾಲೆ ಇದ್ದಂಗೆ. ನಿನ್ನ ತಿದ್ದಿ ತೀಡಿ ಒಳ್ಳೆ ಮನ್ಸನ್ ಮಾಡಬೇಕು ಅಂತ ಅನ್ಕೊಂಡಿರೋರು. ಧರ್ಮದಾಗ ಇರೋರು ಶಾಲೆ ಮಾಡಿದ್ರೆ ಅದು ಧರ್ಮಶಾಲೆ ಆಯ್ತದಲ್ವೇ? ತಮ್ಮಡು ಬರಲ್ಲ, ಕೂತ್ಕೋ. ಇಲ್ಲ ಬೇಡ. ತಪ್ಪುಡು ಅಲ್ಲ, ತಮ್ಮುಡು ಅಂತ ಅಣ್ಣ ಹೇಳಿದ್ದು, ಅಂದ್ರೆ ತಮ್ಮ ಅಂತ. ಕೂತ್ಕೋ ತಮ್ಮ. ಯಾಕ್ರಪ್ಪ ಹೀಗೆ ಗೊಳೆ ಕೂತಿದ್ದೀರಿ? ಅವನು ಏನ್ ತಪ್ಪು ಮಾಡಿದಾನೆ ಹೇಳಿ, ನಾನು ಬುದ್ಧಿ ಕಲಿಸ್ತೀನಿ. ಅಯ್ಯೋ ಏನಮ್ಮ ನೀವು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದೀರಲ್ಲ, ಕಲಿಯೋದಕ್ಕೆ ಅವನೇನ್ ದಡ್ಡನ? ಬುದ್ಧಿವಂತ. ಮತ್ತೆ ನೀವು ಯಾವಾಗ ನೋಡಿದ್ರು ಪೆದ್ನನ್ ಮಗ್ನೆ ಅಂತಿರ್ತೀರಾ. ಪರವಾಗಿಲ್ಲ ಕಲ, ತಮ್ಮ ಬರೀ ಬೆಳೆದವನೇ ಅನ್ಕೊಂಡಿದ್ದೆ. ಪ್ರಶ್ನೆ ಕೇಳೋಷ್ಟು ಬೆಳೆದ್ಬಿಟ್ಟವ್. ಎಷ್ಟೇ ಆಗ್ಲಿ ನಮ್ಮ ತಮ್ಮ ಅಲ್ವಾ? ದಯವಿಟ್ಟು ಏನು ವಿಷಯ ಅಂತ ಹೇಳ್ರಪ್ಪ. ನೀವು ಹೀಗೆಲ್ಲ ಹೊಸ ಥರ ಮಾತಾಡಿದ್ರೆ ನಂಗೆ ಭಯ ಆಗತ್ತೆ. ಏನಿಲ್ಲಮ್ಮ, ಮನುಗೆ ವಯಸ್ಸಾಗ್ತಾ ಇದೆ, ವಯಸ್ಸು ಮೀರ್ಬಿಟ್ರೆ ಕಷ್ಟ. ಅದಕ್ಕೆ ಒಳ್ಳೆ ಸಂಬಂಧ ನೋಡಿ ಅವ್ನ ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ.
ಹ್ಞೂ ಶಿವಣ್ಣ, ಯಾರು ಸತ್ಯವಾಗಿ ಹೇಳ್ತಿದ್ದೀನಿ, ಪರ್ಸುನೇ. ಅಂದ್ರೆ ನಮ್ ಪರ್ಸು ತರನೇ ಒಳ್ಳೆ ಹೈಟು ಮೈಕಟ್ಟು ಹಂಗೆ ಇದ್ದ ಅಂತ ಹೇಳಕ್ ಬಂದೆ. ಆದ್ರೆ ಮುಖವನ್ನು ನೋಡಕ್ಕಾಗಿಲ್ಲ ಅಷ್ಟೇ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದಿದ್ರೆ ಅವನ್ನ ಪರ್ಶುನ ಪಕ್ಕದಲ್ಲಿ ನಿಲ್ಸಿದ್ರೆ ಥೇಟ್ ಅಣ್ಣ ತಮ್ದಿರೆ. ನಾನು ಅದೇ ಅನ್ಕಂಡೆ, ಇದೇನಪ್ಪ ಹಿಂಗಂತವ್ರಲ್ಲ ಅಂತ. ಅದ್ಯಾವನೋ ಬಂದಿದ್ದ ಅಂದ್ರಲ್ಲ, ಆ ಜಾಗದಲ್ಲಿ ನಮ್ಮ ಪರ್ಸು ಇರ್ಬೇಕಿತ್ತು. ಅವನ್ನ ಕಾಲ್ ಹಿಡಿಯಕ್ ಬಿಡ್ತಿದ್ನ ಇವನು, ಕಾಲ್ ಕೆಳಕ್ ಹಾಕೊಂಡು ತುಳಿದಾಕ್ಬಿಡ್ತಿದ್ದ. ಪ್ರಸಾದ ತಕೊಳ್ಳಿ ರಾಣಿ, ಆ ಪ್ರಸಾದ ತತ್ತಾರವಲ್ಲಿ. ಈ ಪ್ರಸಾದ ಕೈನಾಗ ಇಟ್ಕೊಂಡು ಹೇಳ್ತೀನಿ, ಆ ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ದಿನ ಅವನಿಗೈತೆ. ಅವನ್ ಕರಳು ಬಗ್ದು ನಾನು ಕತ್ಗಾಕುತ್ತೀನಿ. ಸಿಕ್ತಾನಣ್ಣ. ಅವನ್ ಮಕ ನೋಡಕ್ ಆಗ್ಲಿಲ್ಲ ಅಂದ್ರು ಸರಿಯಾಗಿ ಮಾರ್ಕ್ ಹಾಕಿ ಕಳ್ಸಿದೀನಿ. ನಾನ್ ಹಾಕಿರೋ ಉಗುರು ಗುರ್ತಿಗೆ ರಕ್ತ ಹೆಪ್ಗಟ್ರತ್ತೆ. ಎಲ್ಲೋಗ್ತಾನೆ ಕಂಡಿಡಿಯೋಣ ಬಿಡೋಣ.